ವೆಲ್ಕಮ್ ಟು ಜಾಬ್ಸ್ ಕರ್ನಾಟಕ. ಇವತ್ತಿನ ಜಾಬ್ ಅಪ್ಡೇಟ್ ಬಂದು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡಿಂದ ಮತ್ತೆ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿ ಹಾಕಲು ಆಹ್ವಾನ ಮಾಡಿದ್ದಾರೆ. ಜಾಬ್ ಲೊಕೇಶನ್ ಬಂದು ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ಬೆಂಗಳೂರಲ್ಲೂ ಕೂಡ ಈ ಹುದ್ದೆಗಳು ಖಾಲಿ ಇವೆ. ಎಷ್ಟು ಹುದ್ದೆಗಳಿವೆ ಟೋಟಲ್ ಅಂದರೆ 337 ಉದ್ಯೋಗಗಳಿದ್ದು ಇದರಲ್ಲಿ ಗ್ರೇಡ್ 1 44 ಇದೆ, ಗ್ರೇಡ್ 3 98 ಹಾಗೂ ವರ್ಕ್ಶಾಪ್ 195 ಖಾಲಿ ಇವೆ. ಟೋಟಲ್ ಆಗಿ ಇಂಡಿಯಾದಲ್ಲಿ ವೇಕೆನ್ಸಿ ಇರೋದು ಹೇಳಕ್ಕೆ ಬಂದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಓಪನ್ ಲೈನ್ ಬಂದು 1092 ಹುದ್ದೆಗಳಿವೆ. ಟೆಕ್ನಿಷಿಯನ್ ಗ್ರೇಡ್ 3 ಸಿಗ್ನಲ್ 8052 ಜಾಬ್ಸ್ಗಳಿವೆ. ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ವರ್ಕ್ಶಾಪ್ ಮತ್ತು PUS ಬಂದು 5154 ಪೊಸಿಷನ್ ಓಪನಿಂಗ್ಸ್ ಇದೆ. ಈ ಪೊಸಿಷನ್ಗಳಿಗೆ ಅಪ್ಲೈ ಮಾಡಲು ನಿಮ್ಮದು ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಕ್ಯಾಂಡಿಡೇಟು BSc BTech ಡಿಪ್ಲೊಮೊ ಇನ್ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಆರ್ IT, ಇಲ್ಲ ಅಂದರೆ ನೀವು SSLC ITI ಅಥವಾ PUCಯಲ್ಲಿ PCMB ಕಂಪ್ಲೀಟ್ ಆಗಿರಬೇಕು. ಮತ್ತು ಇದಕ್ಕೆ ಅವ್ರು ಆಫರ್ ಮಾಡಿರುವಂತಹ ಸ್ಯಾಲರಿ ಎಷ್ಟಿದೆ ಅಂದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ 29,200 ರುಪೀಸ್ ಇದೆ, ಪರ್ ಮಂತ್ ಸಿಗುತ್ತೆ. ಟೆಕ್ನಿಷಿಯನ್ ಗ್ರೇಡ್ 3 ಬಂದು 19,200 ರುಪೀಸ್ ಇರುತ್ತೆ. ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂದರೆ ಜನರಲ್ OBC ಇತರೆ SC ST ಮತ್ತು ಮಹಿಳಾ ಕ್ಯಾಂಡಿಡೇಟ್ಗೆಲ್ಲ ಏಜಲ್ಲಿ ರಿಲ್ಯಾಕ್ಸೇಷನ್ ಇದೆ. ಮತ್ತು ಇದಕ್ಕೆ ಏಜ್ ಇವಾಗ ಟೆಕ್ನಿಷಿಯನ್ ಗ್ರೇಡ್ 1ಗೆ ಇರಬೇಕಾಗಿರುವಂಥದ್ದು 18ರಿಂದ 36 ವರ್ಷ, ಟೆಕ್ನಿಷಿಯನ್ ಗ್ರೇಡ್ 3ಗೆ 18ರಿಂದ 33 ವರ್ಷ ಆಗಿರಬೇಕಾಗತ್ತೆ. ಮತ್ತು ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಲು ಜನರಲ್ OBC ಮತ್ತು ಇತರ ಕ್ಯಾಂಡಿಡೇಟ್ಗಳು 500 ರುಪೀಸ್ ಪೇ ಮಾಡಬೇಕಾಗತ್ತೆ. SC ST ಮಹಿಳಾ ಕ್ಯಾಂಡಿಡೇಟ್ಗಳು 250 ರುಪೀಸ್ ಪೇ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು ಅಕ್ಟೋಬರ್ 16, 2024 ಕೊನೆ ಡೇಟ್ ಆಗಿರುತ್ತೆ. ಇದೇ ರೀತಿ ನಿಮಗೆ ಎಲ್ಲ ಥರ ಜಾಬ್ ಅಪ್ಡೇಟ್ ಬೇಕು ಅಂದರೆ ಪ್ಲೀಸ್ ಜಾಬ್ಸ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.